ಏನು ಅಡುಗೆ ಮಾಡ್ತಾ ಇತ್ತೇಳೋ ಏನೋ. ಹಾಂ, ಬಂಗಾರದ ಬೊಮ್ಮೆ ಬೊಮ್ಮೆ ಇದ್ದಂಗೆ ಒಳ್ಳೆ ನೋಡಂತಡಿ ಏನು ಮಾಡ್ತಾವಳೆ ಅಂತ. ಅಕ್ಕಪಕ್ಕ ಯಾರು ಇಲ್ಲಲ್ಲ, ಏನು ಯಾರು ಇಟ್ಟಂಗಿಲ್ಲ, ಉಸಿರಿಲ್ಲ ಕಸರಿಲ್ಲ. ಏನು ಮಾಡ್ತಾವನು ಇಲ್ಲ, ಅದೇ ಕಾರ್ಮನೆ ಹೇಳ್ಬೇಕು ನೋಡ್ತಾವನು. ಹಾಂ, ಬಾಡಿಕಂತ ಕುತ್ಮಕ್ಕ ಓನರ್ಗೆ ಹೋಗ್ಕೊಟ್ಟು ಹೋಗಿ ಅವ್ರಿಗೆ ಯಾಕೆ ತೊಂದರೆ ಕೊಡೋದ? ಹಾಂ, ಲೇ ಲೇ ಇಲ್ಲಡ, ಎತ್ತುದ್ದು ಕಾಣಿಸ್ತಾನೆ ಇಲ್ಲ, ಒಳಗೂ ಇಲ್ಲ, ಏನಿಲ್ಲ. ಲೇ ಯಾವನ? ಎಲ್ಲೋ ನಮ್ಮ ಅಮ್ಮನ ವಾಯ್ಸ್ ಕೇಳಿಸ್ತದೆ. ಹಾಂ, ಅಯ್ಯ ಮಗುನ ಎತ್ಕೊಂಡು ಮನೆಗೆ ಇರ್ತಾಳೆ, ಹೇಳಿ ಏನಕ್ಕೆ ಬರ್ತಾಳೆ? ಲೇ ವಿರೂಪಾಕ್ಷ ಇಲ್ಲಡ, ಏನು ಮಾಡ್ತಾ ಇರೋದು ಅವ್ರ ಮನೆ ಹತ್ರ? ನೀನು ಏನಕ್ಕೆ ಬಗ್ಗೆ ನೋಡ್ತಾ ಇರೋದು? ಅಯ್ಯೋ ಬಂದೇ ಬಿಟ್ಲಪ್ಪ, ನಮ್ಮ ಅಮ್ಮನು ಏನು ಮಾಡೋದು? ಏನ ಮಾಡ್ತಾ ಇರೋದು ಅವ್ರ ಮನೆ ಹತ್ರ? ನೀನು ಏನಕ್ಕೆ ಬಗ್ಗೆ ನೋಡ್ತಾ ಇರೋದ? ಏನು ಕೆಲಸ ಇಲ್ಲ ನಿಂಕ? ಹಾಂ, ನಡಿ ಮನೆಗೆ ನಡಿ. ಈ ನಡುವೆ ಎಲ್ಲ ಬಿಟ್ಟವನೇ ಮಾನವಾಗವನೇ ಅಂತ ಅನ್ಕೊಂಡು ತಿರ್ಗಾ ಸುಗಚ್ಕೊಂಡ. ಹೇಳ್ತೀನಿ ಪಾರಕ್ಕೆ ಹೇಳ್ತೀನಿ ಆಗ್ತಾಳಿರೋ ಪರ್ಕೆಗ ತಿರ್ಗಾ ಏನಕ್ಕ ಅವ್ರ ಮನೆಗೆ ಬಗ್ಗೆ ನೋಡ್ತಾ ಇರೋದ? ಹಾಂ ಮಾವು ಅದೇ ಮನೇನು ಸೋರ್ತದೆ ಅಂತಂದ್ರು, ಅದಕ್ಕೆ ಸರಿ ಮಾಡ್ಸಕ್ ಬನ್ನಿ. ಯಾರು ಕಾಣಿಸಿಲ್ಲ, ಯಾರವ್ರೆ ಅಂತ ನೋಡ್ತಾ ಇದ್ನೆ. ಯಾವಾಗ ಸೋರ್ತದೆ ಮನೆ? ಹಸಿಟ್ ಮನೆ ಅಲ್ಲ, ಎಲ್ಲ ಸೋರ್ತದೆ. ಹಾಂ, ಎಲ್ಲ ನೀನು ನಾಟ್ಕಾಡ್ಬೇಡ, ನಡಿ ಮನೆಗೆ ನಡಿ. ನಮ್ಮ ಅಮ್ಮನ ಎಲ್ಲ ಹಾಳು ಮಾಡ್ಬಿಡ್ತಾಳೆ ಬಂದ್ಬಿಟ್ಟು. ನೀನು ಹೋಗಿ ಮನ್ಕೋಗೋ, ನಂಗೆ ಅಷ್ಟು ಕೆಲಸ ಇದೆ, ನಾನು ಬರ್ತೀನಿ ಆಮೇಕ. ನಿಂಗೇನು ಕೆಲಸ ಅಂತ ನಂಗೆ ತಿಳಿಯೋದು? ನಡಿಯ ಮನ್ಕ, ನಡಿ ಮನ್ಕ. ಬರ್ತೀನಿ ನಡಿ, ನಂಗೆ ಅಷ್ಟು ಕೆಲಸ ಐತೆ, ನಡಿ ನಡಿ ನಡಿ. ಇರು ಹೋಗ ಪಾರಕ್ಕೆ ಹೇಳ್ತೀನಿ ಇರು. ಅವಳು ಬತ್ತಾಳಿರೋ. ಮಾವು ಇಲ್ದಿದ್ದೆಲ್ಲ ಏನೇನು ಹೇಳ್ಬೇಡ ನೀನು, ನಡಿಯಮ್ಮ ಮನೆಗೆ, ನಾನು ಬರ್ತೀನಿ. ಏನೋ ಇವಳ ಮೇಲೆ ನಂಗೆ ಕಡಿಮಾನ. ಇರು ಇಲ್ಲೇ ಎಲ್ಲ ಕೂತ್ಕೊಂಡಿರ್ತೀನಿ, ತಿರ್ಗಾ ಓದ್ತಾನೆ ಅವ್ರ ಮನೆಗೆ ನೋಡೋಣ. ನಮ್ಮ ಅಮ್ಮನ ಅಲ್ಟೋಗೋಳೆ. ನಂಗೆ ತಿಳಿದು ನನ್ನ ಮಗನ ಕಲ್ತ್ರಿ, ನನ್ನ ಮಗನ ಅಂತ. ಮೌ ಮೇಡಮ್ಮ, ಮೌ ಮೇಡಮ್ಮ. ಒಳ್ಕೊತೀನಾ? ನಾನು ಬರ್ತೀನಿ ನಡಿ. ಅದೇನಕ್ಕೆ ಹೋಗಿದ್ದೆ ಒಳಗೆ? ನಾನು ನೋಡ್ತೀನಿ ನಡಿ. ನೋಡಮ್ಮ, ನನ್ನ ಮಗು ಬಾಲಾಗ ಆಟ ಆಡೋದಾಗೋಯ್ತು. ಅಮ್ಮ ಅನ್ನಕ್ಕೆ ಬರಲ್ಲ. ಮಮ್ಮ ಏನದ ಮಮ್ಮ? ಏ ಕಳ ಅಮ್ಮ, ಬಾಲ ಯಾರು ತಂದ್ಕೊಟ್ಟಿದ್ದು ನಿಂಗೆ? ಬಾಲ ಯಾರು ತಂದ್ಕೊಟ್ಟಿದ್ದು? ಹಾಂ, ಮಮ್ಮ ಅಲ್ಲಮ್ಮ ಅಪ್ಪ. ಅದು ಎಲ್ಲೋಗ್ಬಿಟ್ರು ನಿಮ್ಮ ಅಜ್ಜಿನೂ ನಿಮ್ಮ ಅಪ್ಪನ ಪತ್ತನೇ ಇಲ್ಲ. ಅಯ್ಯೋ ಅದೇನು ಮನುಷ್ಯರು, ಅದೇನೋ ಹೋಗು. ನಿಮ್ಮ ಅಜ್ಜಿ ಎತ್ತನ ಹೋದ್ರೆ ಅಲ್ಲೇ ದೊಗ್ಬಿಡೋದು, ಬರೋದೇ ಇಲ್ಲ. ಬೇಕಾಗೇ ಇಲ್ಲ ನಿಮ್ಮ ಅಜ್ಜಿಗೆ ಮನೆ. ನಿಮ್ಮ ಅಪ್ಪನಂತೂ ಪತ್ತನೇ ಇಲ್ಲ. ಚುಚ್ಚಿ ಮಾಡೋಕಮ್ಮ ನೀನು, ಚುಚ್ಚಿ ಮಾಡ್ಬೇಕು. ಕೊಚ್ಚಮ್ಮ ನೀನು, ಕೊಚ್ಚ. ಬೆಳಗ್ಗೆ 5 ಗಂಟೆಗೆ ಎದ್ದು ಬಿಡ್ತೀಯ, ಆಟ ಆಡ್ಕೊಂಡು ಇದ್ದು ಬಿಡ್ತೀಯ ನೀನು. ಕಳ್ಳಿ ನೀನು. ಹೊಸ ಚೇರ್ ಮೇಲೆ ನೀನು ಕುಳಿಸೇ ಇಲ್ಲಲ್ಲಮ್ಮ ನಾನು. ಹಾಂ, ನನ್ನ ಬಂಗಾರ ಬೊಮ್ಮೆನಾ ಜನವಾ? ಕುಚ್ಚ ಬಾ. ಭಯ ಪಡಬಾರ್ದಮ್ಮ, ಏನೂ ಆಗಲ್ಲ. ನಾನು ಹಿಡ್ಕೊಂಡಿರ್ತೀನಲ್ಲ, ನನ್ನ ಬಂಗಾರ ಬೊಮ್ಮೆ ಬೀಳಕ್ಕೆ ಬಿಟ್ಬಿಡ್ತೀನ ನಾನು. ಹಾಂ, ಕುಚ್ಚ ಬಾ ಮಗನ, ಕುಚ್ಚ ಬಾ. ನನ್ನ ಆಗಿನ ಒಂದು ದಿನಾನೂ ಕುತ್ಕೊಂಡಿಲ್ಲ ಅದ್ರ ಮೇಲೆ. ಹಾಂ, ಕುಚ್ಚ ಬಮ್ಮ. ನನ್ನ ಮಗು ಹೇಳಿದ ಮಾತು ಕೇಳ್ತದೆ. ಬಮ್ಮ, ನಾನು ಹಿಡ್ಕೊಂತೀನಿ ಬಾರ ಬಂಗಾರ. ನನ್ನ ಮಗು ಜಾಣಮ್ಮ, ನನ್ನ ಮಗು ಜಾಣ. ಬಿತ್ತೋಗಲ್ಲಮ್ಮ, ನೋಡ ನಾನು ಚೇರ ಎಷ್ಟು ಗಟ್ಟಿಗೆ ಇಟ್ಕೊಂಡಿದ್ದೀನಿ. ದಿಗಿಲ್ ಬೀಳ್ಕೊಡ್ದು. ನನ್ನ ಬಂಗಾರ ಮಗು ಅಲ್ಲ ನೀನು. ಹಾಂ, ಕುಚ್ಚಂಬಕ್ಕಮ್ಮ, ಕುಚ್ಚ ನೀನು. ಅಯ್ಯೋ ನೋಡಮ್ಮ ಎಷ್ಟು ದಿಗಿಲ್ ಬಿದ್ದೈತೆ ನನ್ನ ಮಗುವ. ಏನೂ ಆಗಲ್ಲಮ್ಮ, ಏನೂ ಆಗಲ್ಲ. ಹಾಂ, ನಾನು ನಿನ್ನ ಮಲಗಿಸ್ಬಿಟ್ಟು ಆ ಪಾತ್ರೆ ಕೇಳ್ತವೆ ತೊಳ್ಕೊಂತೀನಮ್ಮ. ಹಾಂ, ಬಾ ಹೋಗೋಣ ಬಾ. ಚೇರ್ ಮೇಲೆ ಕುತ್ಕೊಬೇಕಂದ್ರೆ ಬಾಧೆ ಇದಕ್ಕೆ. ಬಾಧೆ ಅಂದರೆ ಬಾಧೆ. ನಮ್ಮ ಬಂಗಾರು ದಿಗ್ಳು ನೋಡಮ್ಮ ಹೆಂಗೆ ಕಾಣಿಸ್ತದೆ ಮಕ್ತಾಗೆ. ಅಯ್ಯೋ ನನ್ನ ಬಂಗಾರ ಮುಂದೆ ನೀನು ದಿಗ್ಳು ಬೀಳ್ಕೊಡ್ದಮ್ಮ. ನಿತ್ಯನೇ ಹೋಗ್ಬಿಟ್ಲೆ, ಸಡಿಗೆ ಹೋಗ್ಲಿ ಮನಸ್ಬಿಟ್ಟು ಪಾತ್ರೆ ನಾವು ಗುಜ್ಜಾಕನ. ಆಸಕ್ತಿ ಇವರಿಬ್ರು ಬರ್ತಾರಣ್ಣ. ಮೇಡಮ್ಮ. ಓ ಗೌಡ್ರೆ. ಹ್ಞೂ ಮೇಡಮು, ನಾನೇ ಗೌಡ್ನು. ಅದೇ ನೀವು ಒಬ್ಬರು ಇರ್ತಿರಲ್ಲ, ದಿಗ್ಲು ಬಿದ್ದೀರಿ ಅಂತ ಬಂದೆ. ಓ ಹೌದಾ? ಇಲ್ಲ ನಮ್ಮ ಯಜಮಾನ್ರು ಬರ್ತಾವ್ರೆ. ಅವಾಗೆ ಫೋನ್ ಮಾಡಿದ್ರು, ಇನ್ನೇನು ಬರ್ತಾವ್ರಂತೆ. ನನ್ನ ಮಗನ ಒಂದು ರಾತ್ರಿ ಅಲ್ಲೇ ಇದ್ದೀವಿ. ಅಯ್ಯ ನನ್ನ ಮಗನ, ಈ ಕೆಲಸ ಮಾಡ್ತಾರದು ನೀನು? ಹಾಂ, ನಂಗೆ ಕೇಳೋದು ನೀನು ನಿಂತವನೆ ಅಂತ. ಇರು ಪಚ್ಚ. ನಮ್ಮ ಅಮ್ಮನ ಕಣ್ಣಿಗೆ ತಪ್ಸ್ಕೊಂಡು ತಿರ್ಗಾ ಬಂದು ಒಪ್ಸ್ಕೊಂಡ್ಲಾ? ಏನಕ್ಕ ಬಂದಿರೋದಿಲ್ಕ? ಏನಕ್ಕೆ ಬಂದಿರೋದ? ಏನು ಕೆಲಸ ನಿಂಕಿಲ್ಲ? ನಡಿ ಮನ್ಕ. ನಾನು ಆವಾಗಿಂದ ಅಲ್ಲಿ ಮುಚ್ಚಿಕೊಂಡು ನೋಡ್ತಾ ಇದ್ದೀನಿ. ಬಂದಿದ್ದೆ ಒಳಕ. ಏನ ಕೆಲಸ ನಿಂಕಿಲ್ಲ? ನಡಿ ಮನ್ಕ, ಇಲ್ಲಾಂದ್ರೆ ಬೀಳ್ತಾವ ನಿನ್ ಕೇಟ್ಗಳ. ಎಲ್ಲ ಹಾಳು ಮಾಡ್ಬಿಟ್ಲು ನಮ್ಮ ಅಮ್ಮನ. ಅವಳೆ ಹಾಕಿದ್ದಂಗೆ. ಗೌಡ್ರೆ ನೀವು ಹೋಗಿ, ನಮ್ಮ ಯಜಮಾನ್ರು ಬರ್ತಾವ್ರೆ. ಹಿಂದೆ ಒಂದು ಪಿಶಾಚಿ, ಮುಂದ್ಗಡೆ ಒಂದು ಕೊಳ್ಳಿದೇವ. ಅಯ್ಯೋ ಎಲ್ಲೂ ನಮ್ದು ಇಲ್ದಿರಾಗೋಯ್ತು ತನಕ. ಸೊರಗಿರೋದು ಅದೆಲ್ಲ ಇದ್ರೆ ನಮ್ಮ ಪಾರಿಗೆ ಬಂದು ಹೇಳು.
ಸರ್ ಮಾಡಿಸ್ತಾಳೆ. ಹ್ಞೂ ಸರಿ ಅಜ್ಜಿ ಆಯ್ತು. ನಡಿಯಾ ನಡಿ ಬರ್ತೀನಿ ನಡಿ ಮನೆಗೆ ನಡಿ. ಅವಾಗ ಇಲ್ಲಿ ಎಷ್ಟೊಂದು ಕಮ್ಮಿ ಐತೆ. ಅಕ್ಕಿಗಳ ಶಬ್ದ ಎಲ್ಲ ಎಷ್ಟೊಂದು ಚೆನ್ನಾಗೈತೆ ಕೇಳಕ್ಕೆ, ಕಿವಿಗೆ ಇಂಪಾಗೈತೆ. ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಬೆಳಗಿನ ಶುಭೋದಯಗಳು. ನನಗೆ ಬಂದ ಥರ ರಂಗೋಲಿ ಹಾಕ್ತಿದ್ದೀನಿ. ರಂಗೋಲಿ ಚೆನ್ನಾಗಿದೆಯೋ ಇಲ್ಲ ನನಗೆ ಗೊತ್ತಿಲ್ಲ. ಇವತ್ತು ನನ್ನ ಮದುವೆ ಆದಮೇಲೆ ಫಸ್ಟ್ನೇ ದಿನ ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕಿದ್ದೀನಿ. ಇನ್ನೂ ಅಖಿಲಮ್ಮ, ಮನೋಜು, ತಾತ ಯಾರೂ ಎತ್ತಿಲ್ಲ. ಅವ್ರು ಹೇಳೋಷ್ಟರಲ್ಲಿ ಕಾಫಿ ತಿಂಡಿ ಎಲ್ಲ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಒಪ್ಕೊಳ್ಳೋದಾದರೆ ನನ್ನ ಚೈಲ್ಡ್ಹುಡ್ ಮೆಮೊರೀಸು ಒಂದೊಂದು ದಿವಸ ಒಂದೊಂದು ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಅದು ನೀವು ಒಪ್ಪಿದ್ರೆ ಇಷ್ಟಪಟ್ಟರೆ, ಇಲ್ಲ ಅಂತಂದರೆ ಇಲ್ಲ. ಈ ರಂಗೋಲಿ ಅನ್ನೋಷ್ಟರಲ್ಲಿ ಒಂದು ವಿಷಯ ನೆನಪು ಬರುತ್ತೆ ನನಗೆ. ನಾವು ಚಿಕ್ಕವರಿದ್ದಾಗ ಅಂದರೆ 7th 8th ಇದ್ದಾಗ ನಮಗೆ ನೋಟ್ಬುಕ್ಸು ಮತ್ತು ಬುಕ್ಸ್ಗೆಲ್ಲನೂ ಬೈಂಡ್ಗೆ ನ್ಯೂಸ್ ಪೇಪರ್ ಬರ್ತಿತ್ತು. ಅಂದರೆ ನಾವಿದ್ದಿದ್ದ ಮನೆಗಳ ಹತ್ರ ಒಂದು ಮನೆಗೆ ಬರ್ತಿತ್ತು ಅಷ್ಟೇ. ಬೈಂಡ್ ಹಾಕ್ಕೊಂಡು ಹೋಗಲಿಲ್ಲ ಅಂದರೆ ಸರ್ ಹೊಡಿತಿದ್ರು. ಅದಕ್ಕೋಸ್ಕರ ಅವ್ರ ಮನೇಲಿ ಹೋಗಿ ಅವ್ರ ಮನೆಯಲ್ಲಿ ನಾನು ನ್ಯೂಸ್ ಪೇಪರ್ ಏನಾದರೂ ಕೇಳಿದ್ರೆ ಅವರು ಹೇಳ್ತಿದ್ರು, ನಮ್ಮ ಮನೆ ಮುಂದೆ ರಂಗೋಲಿ ಹಾಕ್ಕೊಡು ನೀನು, ನಿನಗೆ ನ್ಯೂಸ್ ಪೇಪರ್ ಕೊಡ್ತೀವಿ ಅಂತ. ಎಷ್ಟೋ ಸತಿ ನ್ಯೂಸ್ ಪೇಪರ್ ಬೈಂಡ್ ಹಾಕ್ಕೊಬೇಕು ಅಂತ ಅವ್ರ ಮನೆಯಲ್ಲಿ ಪಾತ್ರೆ ತೊಳೆದು ಮತ್ತು ನೆಲ ಒರೆಸಿ ರಂಗೋಲಿ ಹಾಕಿ ಬೈಂಡ್ ಪೇಪರ್ ತೊಗೊಂಬಂದಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ. ಆವಾಗ ನಮ್ಮ ಪರಿಸ್ಥಿತಿ ಎಲ್ಲ ಆಗಿತ್ತು. ರಂಗೋಲಿ ನಾನು ಡೈಲಿ ರಂಗೋಲಿ ಮನೆ ಮುಂದೆ ಹಾಕೋಗೆಲ್ಲ ನೆನಪು ಮಾಡ್ಕೊತೀನಿ ಅವರನ್ನು. ಒಂದು ನ್ಯೂಸ್ ಪೇಪರ್ಗೋಸ್ಕರ ನನ್ನ ಹತ್ರ ನೆಲ ಒರೆಸೋದು ಮತ್ತು ಪಾತ್ರೆ ತುಳಿಸೋದು ಎಲ್ಲ ಮಾಡ್ತಿದ್ರು ಅವರು. ನಮ್ಮ ಮನೇಲಿ ಇವತ್ತು ರವೆ ಇಡ್ಲಿ ಅಂದರೆ ನಂಗೆ ತುಂಬಾ ಇಷ್ಟ. ನಿಮಗೂ ಇಷ್ಟನಾ ರವೆ ಇಡ್ಲಿ ಅಂತಂದರೆ? ಇವತ್ತು ರವೆ ಇಡ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ರಂಗೋಲಿ ಹಾಕಿದ್ದಾಯಿತು. ಇವಾಗ ಟಿಫನ್ಗೆ ರೆಡಿ ಮಾಡ್ಕೊತೀನಿ. ನಮ್ಮ ಸ್ವಂತ ಊರು ಅಂದರೆ ಅಮ್ಮ ಮನೆ ಒಂದು ಹಳ್ಳಿ ಅಂತಂದರೆ ಸುಮಾರು ಒಂದು 600-700 ಮನೆ ಇದೆ. ಅದು ಪಂಚಾಯಿತಿ ಇರೋದು. ಸುತ್ತಮುತ್ತ ಹಳ್ಳಿಯವರೆಲ್ಲ ನಮ್ಮೂರಿಗೆ ಬರ್ತಾರೆ. ಬಟ್ ನನ್ನನ್ನು ಕೊಟ್ಟಿರೋದು ಆ ಊರಲ್ಲಿ ಒಂದು 60 ಮನೆ ಇದೆ ಅಷ್ಟೇ. 60 ಮನೆಯೂ ಇಲ್ಲ, ತುಂಬ ಚಿಕ್ಕ ಊರದು. ಏನಪ್ಪ ಇವರು ಸ್ಟೋರಿ ಮಾಡೋದು ಬಿಟ್ಟು ಏನೇನೋ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂತೀರಾ? ಆ ಥರ ಏನೂ ಇಲ್ಲ, ಸುಮ್ಮನೆ ಅಷ್ಟೇ. ಬನ್ನಿ ಈಗ ಟಿಫನ್ ಮಾಡೋಣ. ನಿಮ್ಮದೆಲ್ಲ ಟಿಫನ್ ಆಯಿತಾ? ನಮ್ದು ಇನ್ನೂ ಇಲ್ಲ ನೋಡಿ. ಕಾಫಿ ಆಯಿತಾ ಎಲ್ಲರಿಗೂ? ಸರಿ, ನಾನು ಹೊರಗಡೆ ಹೋಗ್ತೀನಿ. ರವೆ ಇಡ್ಲಿ ಮಾಡೋ ರೆಸಿಪಿ ನಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ನಿಮಗೆ ಹೇಳ್ತೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ಬರುತ್ತೆ.